ಮೊಟಕಾಗಿತ್ತಲ್ಲ ಸರ್, ಅದು ಹೋಗ್ತಾ ಇತ್ತು. ಮಾಡ್ತಾ ಇದೀವಲ್ಲ ನಾಳೆ. ಹಾಂ ಹಾಂ ನಾಳೆ ಮಹಾತ್ಮ ಗಾಂಧೀಜಿಯವರ ತಿಳಿ ಅನಾವರಣ ಆಯ್ತಾ 10:30ಗೆ, ಆಮೇಲೆ ಲಂಚು, ಆಮೇಲೆ ಗಾಂಧಿ CPH ಗ್ರೌಂಡ್ನಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಾರ್ವಜನಿಕ ರಾಜ್ಯದ ತೆರಿಗೆ ಹಣದಿಂದ ಬೆಳಗಾವಿ ಸಮಾವೇಶ ಮಾಡ್ತಾರೆ. ನೀವು ಸ್ವಲ್ಪ ಕೇಳೋಕ್ಕೂ ಮುಂಚಿತವಾಗಿ ಈ ಕ್ವಶನ್ ಕೇಳಬೇಕಾ ಬೇಡವಾ ಅಂತ ಕೇಳಬೇಕಲ್ಲ. ವೇರ್ ಇಸ್ ದಿ ಕ್ವಶನ್ ಆಫ್ ಡಿಸಪ್ರೊಪರೇಷನ್ ಆಫ್ ಮನಿ? ವೇರ್ ಇಸ್ ದಿ ಕ್ವಶನ್ ಆಫ್ ವೇರ್ ಇಸ್ ದಿ ಕ್ವಶನ್ ಆಫ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಮನಿ? ಅವ್ರು ಹೇಳೋದು ಬೇಡ, ನೀನು ಹೇಳಯ್ಯ. ಅವ್ರು ಹೇಳ್ತಾರೆ ಅಂತ ನೀನು ಕೇಳ್ಬಿಡ್ತೀಯ? ನೀನು ಹೆಣ್ಣಾಗುವಂತಂದ್ರೆ ಆಗ್ಬಿಡ್ತೀಯ? ಸರ್, ಕಲಬುರಗಿನಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್. ಕಲಬುರಗಿನಲ್ಲಿ ವಿಜಯಪುರದಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್. ತುಂಬಾ ಹೊಡೆದಿದ್ದಾರೆ, 3 ಜನಕ್ಕೆ ಹೊಡೆದಿದ್ದಾರೆ ಸರ್. ಇಟಂಗಿ ಹಟ್ಟಿನವರು ಮಾಲೀಕರು ಹೊಡೆದಿದ್ದಾರೆ ಸರ್. ತುಂಬಾ ಕೆಟ್ಟದಾಗಿ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಯಾರನ್ನೂ ಸ್ಪೇರ್ ಮಾಡಲ್ಲ. ಅವ್ರ ಮೇಲೆ ಪತ್ರಿಕಾ ಪ್ರಕಟಣೆ ಈ ಸಂದರ್ಭದಲ್ಲಿ ಬಂದಿರೋದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾರೆ. ಇಡಿರವರ ಪತ್ರಿಕಾ ಪ್ರಕಟಣೆ ಇಡಿರವರು ಪ್ರೆಸ್ ರಿಲೀಸು ಇದುವರೆಗೂ ಮಾಡಿಲ್ಲ, ಈ ಟೈಮಲ್ಲೇ ಬೇಕು ಅಂತ ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ಸರ್. ಇಡಿ ಅವರು ಮೂಡಾ ಯಾರು ಮಾಡಿದ್ದಾರೆ ಸರ್? ಈ ಸೈಡ್ ಇಡಿ ಅವರು ಪ್ರೆಸ್ ರಿಲೀಸ್ ಮಾಡಿರೋದಕ್ಕೂ ನನಗೂ ಸಂಬಂಧ ಗೊತ್ತಾಯ್ತಾ? ಹೇಳಪ್ಪ, ಇಲ್ಲಿ ಸಂಬಂಧ ಇಲ್ಲ. ಅವರು ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ, ಅನಗತ್ಯವಾಗಿ ಮಾಡ್ತಾರೆ. 50-50 ಸೈಟ್ ತಗೊಂಡಿದ್ದಾರೆ, ಅದನ್ನು ಮುಟ್ಕೋಲು ಹಾಕೊಂಡಿದ್ದೀವಿ ಅಂತ ಹೇಳಿರೋದು. ಅವ್ರು ಯಾರು? ನನಗೂ ಅವ್ರಿಗೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅನಗತ್ಯವಾಗಿ BJPಯವರು ಬೇಕು ಅಂತೇಳಿ ಅದನ್ನು ರಿಲೀಸ್ ಮಾಡಿದ್ದಾರೆ. ಅಲ್ಲ, ಇಡಿ ಅವ್ರ ಕೈಲಿ ರಿಲೀಸ್ ಮಾಡಿದ್ದಾರೆ. ಅದು ರಾಜಕೀಯ ಪ್ರೇರಿತವಾದದ್ದು. ಮೈಕ್ರೋ ಫೈನಾನ್ಸ್ ಕಿರುಕುಳ ಕೊಡ್ತಾರೆ ಅಂತ ಆರೋಪ ಇದೆ ಸರ್. ಮೈಸೂರು ಚಾಮರಾಜನಗರ ಮೈಕ್ರೋ ಫೈನಾನ್ಸ್ ಅವರು ಕಿರುಕುಳ ಕೊಡ್ತಾರೆ. ತುಂಬಾ ಜನ ಅದಕ್ಕೆ ಮೊಟಕಾಗಿತ್ತಲ್ಲ ಸರ್, ಅದು ಹೋಗ್ತಾ ಇತ್ತು. ಮಾಡ್ತಾ ಇದೀವಲ್ಲ ನಾಳೆ. ನಾಳೆ ಮಹಾತ್ಮ ಗಾಂಧೀಜಿಯವರ ತಿಳಿ ಅನಾವರಣ ಆಯ್ತಾ 10:30ಗೆ, ಆಮೇಲೆ ಲಂಚು, ಆಮೇಲೆ ಗಾಂಧಿ CPH ಗ್ರೌಂಡ್ನಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಾರ್ವಜನಿಕ ರಾಜ್ಯದ ತೆರಿಗೆ ಹಣದಿಂದ ಬೆಳಗಾವಿ ಸಮಾವೇಶ ಮಾಡ್ತಾರೆ. ನೀವು ಸ್ವಲ್ಪ ಕೇಳೋಕ್ಕೂ ಮುಂಚಿತವಾಗಿ ಈ ಕ್ವಶನ್ ಕೇಳಬೇಕಾ ಬೇಡವಾ ಅಂತ ಕೇಳಬೇಕಲ್ಲ. ವೇರ್ ಇಸ್ ದಿ ಕ್ವಶನ್ ಆಫ್ ಡಿಸಪ್ರೊಪರೇಷನ್ ಆಫ್ ಮನಿ? ವೇರ್ ಇಸ್ ದಿ ಕ್ವಶನ್ ಆಫ್ ವೇರ್ ಇಸ್ ದಿ ಕ್ವಶನ್ ಆಫ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಮನಿ? ಅವ್ರು ಹೇಳೋದು ಬೇಡ, ನೀನು ಹೇಳಯ್ಯ. ಅವ್ರು ಹೇಳ್ತಾರೆ ಅಂತ ನೀನು ಕೇಳ್ಬಿಡ್ತೀಯ? ನೀನು ಹೆಣ್ಣಾಗುವಂತಂದ್ರೆ ಆಗ್ಬಿಡ್ತೀಯ? ಸರ್, ಕಲಬುರಗಿನಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್. ಕಲಬುರಗಿನಲ್ಲಿ ವಿಜಯಪುರದಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್. ತುಂಬಾ ಹೊಡೆದಿದ್ದಾರೆ, 3 ಜನಕ್ಕೆ ಹೊಡೆದಿದ್ದಾರೆ ಸರ್. ಇಟಂಗಿ ಹಟ್ಟಿನವರು ಮಾಲೀಕರು ಹೊಡೆದಿದ್ದಾರೆ ಸರ್. ತುಂಬಾ ಕೆಟ್ಟದಾಗಿ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರೇ ತಪ್ಪು ಮಾಡಿದ್ರು ಕೂಡ
ಅವ್ರನ್ನ ಯಾರನ್ನೂ ಸ್ಪೇರ್ ಮಾಡಲ್ಲ. ಅವ್ರ ಮೇಲೆ ಇಡಿ ಅವರ ಪತ್ರಿಕಾ ಪ್ರಕಟಣೆ ಈ ಸಂದರ್ಭದಲ್ಲಿ ಬಂದಿರೋದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾರೆ. ಇಡಿ ರವರ ಪತ್ರಿಕಾ ಪ್ರಕಟಣೆ ಇಡಿ ರವರು ಪ್ರೆಸ್ ರಿಲೀಸು ಇದುವರೆಗೂ ಮಾಡಿಲ್ಲ, ಈ ಟೈಮಲ್ಲೇ ಬೇಕು ಅಂತ ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ಸರ್. ಯಾರು ಮಾಡ್ತಾರೆ? ಇಡಿ ಅವರು ಮೂಡಾ ಯಾರು ಮಾಡಿದ್ದಾರೆ? ಸರ್ ಈ ಸೈಡ್ ಇಡಿ ಅವರು ನಿಮ್ಮ ಮೇಲೆ ಇಡಿ ಅವರು ಪ್ರೆಸ್ ರಿಲೀಸ್ ಮಾಡಿರೋದಕ್ಕೂ ನನಗೂ ಸಂಬಂಧ ಇಲ್ಲ. ಗೊತ್ತಾಯ್ತಾ? ಈ ಟೈಮಲ್ಲಿ ಬೇಕು ಹೇಳಪ್ಪ, ಇಲ್ಲಿ ಸಂಬಂಧ ಇಲ್ಲ. ಅವರು ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ, ಅನಗತ್ಯವಾಗಿ ಮಾಡ್ತಾರೆ. 50-50ನಲ್ಲಿ ಸೈಟ್ ತಗೊಂಡಿದ್ದಾರೆ, ಅದನ್ನು ಮುಟ್ಕೋಲು ಹಾಕೊಂಡಿದ್ದೀವಿ ಅಂತ ಹೇಳಿರೋದು. ಅವ್ರು ಯಾರು? ನನಗೂ ಅವ್ರಿಗೂ ಸರ್ ಈ ಸೈಡ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅನಗತ್ಯವಾಗಿ BJPಯವರು ಬೇಕು ಅಂತೇಳಿ ಅದನ್ನು ರಿಲೀಸ್ ಮಾಡಿದ್ದಾರೆ. ಅಲ್ಲ, ಇಡಿ ಅವ್ರ ಕೈಲಿ ರಿಲೀಸ್ ಮಾಡಿದ್ದಾರೆ. ಅದು ರಾಜಕೀಯ ಪ್ರೇರಿತವಾದದ್ದು. ಮೈಕ್ರೋ ಫೈನಾನ್ಸ್ ಕಿರುಕುಳ ಕೊಡ್ತಾರೆ ಅಂತ ಆರೋಪ ಇದೆ ಸರ್. ಮೈಸೂರು ಚಾಮರಾಜನಗರ ಮೈಕ್ರೋ ಫೈನಾನ್ಸ್ ಅವರು ಕಿರುಕುಳ ಕೊಟ್ಟು ತುಂಬಾ ಜನ ಓಡ್ಬಿಡ್ತಾರೆ. ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ಕಿರುಕುಳ ಕೊಟ್ಟರು ಕೂಡ ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.